ಇದೆಯಲ್ಲ ಅದು ಗೊತ್ತಿದ್ದು ನಿಮಗೆ. ಅದು ಕೆಲವು ಕಂಪ್ಲೈ ಮಾಡಬೇಕಾಗಿದೆ ಅವರು ವರ್ಕ್ಸ್ ಬಗ್ಗೆ. ಆ ವರ್ಕ್ಸ್ ಮಾಡಿದ್ರೆ ಮುಂದೆ ಅವರಿಗೆ ನಮ್ಮಿಂದ NOC ಕೊಡುವಂಥ ಒಂದು ಪ್ರೊಸೀಜರ್ ಇದೆ. ಅದಕ್ಕೆ ಇನ್ನೂ ಅವರು ಕೆಲಸ ಮಾಡ್ತಿದ್ದಾರಂತೆ. ಇನ್ನೂ ಅದಾದಮೇಲೆ ನಮ್ಮವರು ಇನ್ಸ್ಪೆಕ್ಷನ್ ಮಾಡಬೇಕು. ಆ ರಿಪೋರ್ಟ್ನಲ್ಲಿ ಏನೇನು ಅಬ್ಸರ್ವೇಷನ್ ಮಾಡಿದಾರಲ್ಲ ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ರೆ NOC ಕೊಡ್ತಿರೋರು. ಕಮಿಟಿ ಮೊನ್ನೆ ಭೇಟಿ ಮಾಡಿದ್ರು, ಸರಿಯಾಗಿ 17 ಇದನ್ನು ಫುಲ್ಫಿಲ್ ಮಾಡಿಲ್ಲ ಅವರು ಸರಿಯಾಗಿ ಅಂತೇಳಿ. ಅದೇ ರಿಪೋರ್ಟಲ್ಲಿ ಬಂದಿದ್ದಾರಲ್ಲ, ಅದು ಆಗಿಲ್ಲ ಅಂತ ಬಂದಿದ್ದಾರೆ. ಅದು ಬಂದ್ಮ್ಯಾಗೆ ಈಗ ಅವರದ್ದು ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಮಾಡಿದ್ಮ್ಯಾಗೆ ರೆಡಿ ಆದ್ಮೇಲೆ ನಮ್ಮವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಓಕೆ ಇದ್ರೆ ಕೊಡ್ತೀವಿ. ಅದೇನು ಗುಣ ಕಮಿಟಿಯಲ್ಲಿ ಬಂದಿದ್ದಿಲ್ಲ, ಅದನ್ನೆಲ್ಲ ಫಾಲೋ ಅಪ್ ಮಾಡ್ಬೇಕು ಅವರು. ನಮ್ಮತ್ತೆಲ್ಲ ಅರ್ಜಿ ಕೊಡ್ತಾ ಇದೀವಿ ನಿಮಗೆ, ಅದ್ರ ಪ್ರಕಾರ ಮಾಡ್ತೀವಿ. ಮಾಡಿದ್ಮ್ಯಾಗ ಅದೇನು ಸಿಂಪಲ್ ಪ್ರೊಸೀಜರ್ ಇದೆ. ಅದೇನು ಅವರೆಲ್ಲ ಮಾಡಿದ್ರೆ ಕೊಟ್ಟೆ ಕೊಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಅದನ್ನ ಮಾಡ್ಲಿಕ್ಕೆ ನಮ್ಮ ಕ್ಲಿಯರೆನ್ಸ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ಮ್ಯಾಗೆ ನಮ್ದೇನು ಅವಶ್ಯಕತೆ ಇಲ್ಲ. ಆಮ್ಯಾಗ ಅದು ಇನ್ಸಿಡೆಂಟ್ ಆದ್ಮೇಲೆ ಭಾಳಷ್ಟು ಅಬ್ಸರ್ವೇಷನ್ ಮಾಡಿದ್ರೆ ಏನೇನು ಇರಬೇಕು ಒಳಗಡೆ, ಏನು ಎಂತೂ ಮುಂದೆ ಆಗಬಾರ್ದಂಗೆ ಅಂತ. ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಕೆಲವು ಪರ್ಮಿಷನ್ ತೊಗೋದಿಲ್ಲ ಅವರು. ಪರ್ಮಿಷನ್ ತೊಗೊಂಡು ಕಟ್ಟಿದ್ದಾರೆ. ಅವ್ರು ಪರ್ಮಿಷನ್ ಬೇಕು. ಹೊಸದು ಸಜೆಷನ್ ಮಾಡಿದ್ದಾರೆ ರಿಪೋರ್ಟ್ನಲ್ಲಿ. ಅದನ್ನೆಲ್ಲ ಮಾಡಿಕೊಟ್ರೆ NOC ಕೊಡ್ತೀವಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.